ಉದ್ಯೋಗಿಗಳಿಗೆ ಗುಡ್ ನ್ಯೂಸ್. ಇನ್ಮುಂದೆ ಪಿಎಫ್ ಹಣವನ್ನು ಎಟಿಎಂನಲ್ಲೇ ಡ್ರಾ ಮಾಡಬಹುದು. ಮುಂಬರುವ ದಿನಗಳಲ್ಲಿ ನಿಮ್ಮ ಪಿಎಫ್ ಹಣವನ್ನು ನೀವು ಸುಲಭವಾಗಿ ಪಡೆಯಬಹುದು. ಹೀಗೆಲ್ಲ ಪಿಎಫ್ ಹಣವನ್ನು ಬಿಡಿಸುವುದೇ ಒಂದು ಫಜೀತಿಯಾಗಿ ಬಿಟ್ಟಿದೆ. ಆದರೆ ಇನ್ನು ಮುಂದೆ ಇಂತಹ ಸಂದರ್ಭಗಳಲ್ಲಿ ನೀವು ಎದುರಿಸುವಂತಹ ಅಗತ್ಯವೇ ಇಲ್ಲ. ಯಾಕಂದರೆ ಕೇಂದ್ರ ಕಾರ್ಮಿಕರ ಸಚಿವಾಲಯ ಪಿಎಫ್ ಹಣವನ್ನು ತೆಗೆಯಲು ತುಂಬಾ ಸರಳ ವಿಧಾನವನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ಮೇಲೆ ನಿಮ್ಮ ಭವಿಷ್ಯ ನಿಧಿ ಅಂದರೆ ಪಿಎಫ್ ಅನ್ನು ನೀವು ಹಿಂಪಡೆಯಲು ಪರದಾಡಬೇಕಾಗಿಲ್ಲ. 2025ರ ವೇಳೆಗೆ ಉದ್ಯೋಗಿಗಳು ತಮ್ಮ ಪಿಎಫ್ ಹಣವನ್ನು ಎಟಿಎಂ ಮೂಲಕ ಬಿಡಿಸಬಹುದು. ತಂತ್ರಜ್ಞಾನವನ್ನು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಉದ್ಯೋಗಿಗಳಿಗೆ ಇನ್ನಷ್ಟು ಸುಲಭವಾಗುವ ನಿಟ್ಟಿನಲ್ಲಿ ಕೇಂದ್ರ ಕಾರ್ಮಿಕ ಸಚಿವಾಲಯ ನಿರಂತರ ಪ್ರಯತ್ನಿಸ್ತಾ ಇದ್ದು, ಈಗಲೂ ಕೂಡ ದೇಶದಾದ್ಯಂತ ಇರುವ ಉದ್ಯೋಗಿಗಳಿಗೆ ಈ ಪ್ರಯೋಜನವನ್ನು ಮಾಡಿಕೊಡ್ತಾ ಇದೆ. ಇನ್ನು ಈ ಕುರಿತು ಕಾರ್ಮಿಕ ಕಾರ್ಯದರ್ಶಿ ಸುಮಿತ್ರಾ ದಾವ್ರಾ ಅವರು ಮಾತನಾಡಿ, ಉದ್ಯೋಗಿಗಳಿಗಾಗಿ 2025ರ ವೇಳೆಗೆ ಎಟಿಎಂಗಳ ಮೂಲಕವೇ ಪಿಎಫ್ ಹಣವನ್ನು ಪಡೆಯುವ ಅನುಕೂಲವನ್ನು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈ ವ್ಯವಸ್ಥೆ ಜಾರಿಯಲ್ಲಿಲ್ಲ. ಹೀಗಾಗಿ ಈಗ ಯಾರಾದರೂ ನಿಮ್ಮ ಪಿಎಫ್ ಹಣವನ್ನು ಹಿಂಪಡೆಯಲು ಬಯಸಿದ್ರೆ ನೀವು ಈಗಿರುವ ಎಲ್ಲ ಕ್ರಮಗಳನ್ನು ಪಾಲಿಸಲೇಬೇಕಾಗುತ್ತೆ. ಇನ್ನು ಈ ಸುಲಭ ವಿಧಾನ ಶೀಘ್ರದಲ್ಲೇ ಜಾರಿಯಾಗಲಿದ್ದು 2025ರ ವೇಳೆಗೆ ನೀವು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಬರುವ ಸಂಸ್ಥೆಯಾಗಿದೆ. ಇದು ಉದ್ಯೋಗಿಗಳ ಭವಿಷ್ಯ ನಿಧಿ ಅಂದರೆ ಪಿಎಫ್ ಅನ್ನು ನಿರ್ವಹಿಸುತ್ತೆ. ಇದು ಭಾರತೀಯ ಉದ್ಯೋಗಿಗಳಿಗೆ ನಿವೃತ್ತಿ ಉಳಿತಾಯ ಯೋಜನೆ ಮತ್ತು ಉದ್ಯೋಗಿಗಳಿಗೆ ಪಿಂಚಣಿ ಮತ್ತು ವಿಮೆಯಂತಹ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಒದಗಿಸುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.